ಮಲಗಿದ್ದಾಗಲೇ ಮನೆಗಳ್ಳತನ 75 ಲಕ್ಷ ಮೌಲ್ಯಯುತ ವಸ್ತುಗಳ ಜಪ್ತಿ. ಹೌದು, ನಕಲಿ ಕೀಗಳನ್ನು ಬಳಸಿ ಮನೆ ಕನ್ನ ಕಳವು ಮಾಡುತ್ತಿದ್ದ ಓರ್ವ ವ್ಯಕ್ತಿ ಸೇರಿದಂತೆ ಇಬ್ಬರನ್ನ ಮಡಿವಾಳ ಪೊಲೀಸರು ಬಂಧಿಸಿದ್ದಾರೆ. ಮಡಿವಾಳ ಪೊಲೀಸ್ ಠಾಣೆಯ ವ್ಯಾಪ್ತಿಯ ವೆಂಕಟಾಪುರ ಕೋರಮಂಗಲ 1ನೇ ಹಂತದಲ್ಲಿ ವಾಸವಿರುವ ಪಿರಾರುದಾರರು ತಮ್ಮ ಮನೆಯ ಮುಖ್ಯ ಬಾಗಿಲನ್ನ ಲಾಕ್ ಮಾಡಿ ಕೀಯನ್ನ ಬಾಗಿಲಿನಲ್ಲೇ ಮರೆತು ಮಲಗಿದ್ದರು. ಬೆಳಗ್ಗೆ 6 ಗಂಟೆಗೆ ಮನೆ ಮಾಲೀಕರು ಎದ್ದು ನೋಡಿದಾಗ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ. ಪ್ರಕರಣದ ತನಿಖೆಯನ್ನ ಕೈಗೊಂಡ ಪೊಲೀಸರು ಬಾತ್ಮೀದಾರರಿಂದ ಮಾಹಿತಿ ಸಂಗ್ರಹಿಸಿ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಬಿ ರಸ್ತೆಯ ಆಂಜನೇಯ ದೇವಸ್ಥಾನದ ಬಳಿ ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡರು. ಆತನ ಬಳಿ ಕಳವು ಮಾಡಿದ್ದ 1 ಜೊತೆ ಚಿನ್ನದ ಕಿವಿ ಓಲೆ 3 ಗ್ರಾಂ ಪತ್ತೆಯಾಗಿದೆ. ವಿಚಾರಣೆ ವೇಳೆ ಆರೋಪಿಯು ಬೆಂಗಳೂರು ನಗರದ ವಿವಿಧ ಕಡೆಗಳಲ್ಲಿ ಚಿನ್ನಾಭರಣ ಮತ್ತು ಬೆಳ್ಳಿ ವಸ್ತುಗಳನ್ನು ಕಳ್ಳತನ ಮಾಡಿರುವುದನ್ನು ಒಪ್ಪಿಕೊಂಡಿದ್ದಾನೆ. ಕಳವು ಮಾಡಿದ ಆಭರಣಗಳನ್ನು ಮತ್ತೋರ್ವ ವ್ಯಕ್ತಿಗೆ ನೀಡುತ್ತಿರುವುದಾಗಿ ತಿಳಿಸಿದ್ದು, ಅದೇ ದಿನ ಆತನ ಮಾಹಿತಿಯ ಮೇರೆಗೆ ಮತ್ತೋರ್ವ ವ್ಯಕ್ತಿಯನ್ನ ಸಹ ಬಂಧಿಸಲಾಗಿದೆ. ಸುಮಾರು 75 lakhs ವರ್ತ್ ಮಡಿವಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ನಾವು ಅಂದರೆ ಒಬ್ಬ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇವರು ಪ್ರಕಾಶ್ ಅಲಿಯಾಸ್ ಬಾಲಾಜಿ ಅವ್ರ 43 years ಏಜ್. ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಅವ್ರದ್ದು ಸಂಬಂಧಪಟ್ಟ 116 ಕೇಸಸ್ ಆಲ್ರೆಡಿ ಹಳೇದು ಕೇಸ್ ರಿಜಿಸ್ಟರ್ ಆಗಿದೆ. ಸುಮಾರು ವರ್ಷದಿಂದ ಕೇಸ್ ಇದೆ. ಬಟ್ ದಿಸ್ ಇಸ್ ಅ ವೆರಿ ಸೀರಿಯಸ್ ಥಿಂಗ್. 2001 ಕೇಸ್ ಇದೆ, 2001 ಕೇಸಸ್ ಇದೆ, 116 ಕೇಸಸ್. ಈಗ ಪ್ರಸ್ತುತ ಇದರಲ್ಲಿ 13 ಕೇಸ್ ನಮ್ಮ ಪೊಲೀಸ್ ಅವರು ಸೌತ್ ಈಸ್ಟ್ ಡಿವಿಷನ್ ಮತ್ತು ಮಡಿವಾಳ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಅವರೆಲ್ಲ ಆಫೀಸರ್ಸ್ ಮತ್ತು ಮೆನ್ ಅವರು ಒಳ್ಳೆ ಕೆಲಸ ಮಾಡಿ ಒಟ್ಟು 13 ಕೇಸಲ್ಲಿ 3 ಕೇಸ್ ಮಡಿವಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ, 3 ಕೇಸಸ್ ಹುಲಿಮಾವು ಪೊಲೀಸ್ ಸ್ಟೇಷನ್, 1 ಕೇಸ್ ಮೈಕೋ ಲೇಔಟ್, 1 ಕೇಸ್ ಮಹದೇವಪುರ, ಇನ್ನೊಂದು 1 ಕೇಸ್ ಬಂಡೆಪಾಳ್ಯ ಮತ್ತು ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ, ಹಾಗೂ HSR, RR ನಗರ್ ಮತ್ತು ಬೇಗೂರು ಟೋಟಲ್ 13 ಕೇಸಸ್ ಡಿಟೆಕ್ಟ್ ಮಾಡಿದ್ದಾರೆ ಅವರು. ಅಂದಾಜು 75 lakhs ವರ್ತ್ 779 grams ಆಫ್ ಗೋಲ್ಡ್ ಮತ್ತು ಸಿಲ್ವರ್ ಐಟಮ್ಸ್ ಪ್ಲಸ್ 2 wheeler ಅವರು ಸೀಸ್ ಮಾಡಿದ್ದಾರೆ. ಬಂಧಿತರಿಂದ ಒಟ್ಟು 779 ಗ್ರಾಂ ಚಿನ್ನಾಭರಣಗಳು, 100 ಗ್ರಾಂ ಬೆಳ್ಳಿಯ ವಸ್ತುಗಳು ಮತ್ತು ಕೃತ್ಯಕ್ಕೆ ಬಳಸಿದ 2 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರೊಟ್ಟಿಗೆ ನಕಲಿ ಕೀಗಳನ್ನು ತಯಾರಿಸುವ ಸಲಕರಣೆಗಳು ಹಾಗೂ 138 ನಕಲಿ ಕೀಗಳು ಸೇರಿದ್ದವು. ವಶಪಡಿಸಿಕೊಂಡ ವಸ್ತುಗಳ ಒಟ್ಟು ಮೌಲ್ಯ 75 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಈ ಇಬ್ಬರು ಆರೋಪಿಗಳ ಬಂಧನದಿಂದ ಒಟ್ಟು 13 ಮನೆ ಕಳವು ಪ್ರಕರಣಗಳು ಪತ್ತೆಯಾಗಿವೆ. ಅವುಗಳಲ್ಲಿ ಮಡಿವಾಳ ಪೊಲೀಸ್ ಠಾಣೆಯ 3 ಪ್ರಕರಣಗಳು, ಹುಳಿಮಾವು ಪೊಲೀಸ್ ಠಾಣೆಯ 3 ಪ್ರಕರಣಗಳು, ಮೈಕೋ ಲೇಔಟ್ ಪೊಲೀಸ್ ಠಾಣೆಯ 1 ಪ್ರಕರಣ, ಮಹದೇವಪುರ ಪೊಲೀಸ್ ಠಾಣೆಯ 1 ಪ್ರಕರಣ, ಬಂಡೆಪಾಳ್ಯ ಪೊಲೀಸ್ ಠಾಣೆಯ 1 ಪ್ರಕರಣ, ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯ 1 ಪ್ರಕರಣ, HSR ಲೇಔಟ್ ಪೊಲೀಸ್ ಠಾಣೆಯ 1 ಪ್ರಕರಣ, RR ನಗರ ಪೊಲೀಸ್ ಠಾಣೆಯ 1 ಪ್ರಕರಣ ಮತ್ತು ಬೇಗೂರು ಪೊಲೀಸ್ ಠಾಣೆಯ 1 ಪ್ರಕರಣ ಸೇರಿವೆ. ಇನ್ನು ಈ ಯಶಸ್ವಿ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಆಗ್ನೇಯ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಶ್ರೀಮತಿ ಸಾರಾ ಫಾತಿಮಾ IPS ಮತ್ತು ಮಡಿವಾಳ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಶ್ರೀ ವಾಸುದೇವ್ ವಿಕೆ ಇವರ ಮಾರ್ಗದರ್ಶನದಲ್ಲಿ ಮಡಿವಾಳ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಮೊಹಮ್ಮದ್ MA ಹಾಗೂ ಇತರೆ ಅಧಿಕಾರಿ ಮತ್ತು ಸಿಬ್ಬಂದಿಯವರ ತಂಡವು ಪ್ರಕರಣವನ್ನ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ವರದಿ ಮೋಹನ್ ಕುಮಾರ್ S. ನಾಯಕ್.